ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಿನ್ನೆ ಮದ್ದೂರಿನಲ್ಲಿ ಹಿಂದೂ ಶಕ್ತಿ ಪ್ರದರ್ಶನ ಏನೋ ಆಯಿತು. ಈಗ ಕೇಸರಿ ನಾಯಕರ ಮೇಲೆ ಖಾಕಿ ಕಣ್ಣು. ಸಿಟಿ ರವಿ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಮದ್ದೂರು ಪೊಲೀಸರು. ಮತ್ತಷ್ಟು ಜನರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಕಾರಣ, ನಿನ್ನೆ ಇವರೇನಾದರೂ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದರೆ ಅಂತವರ ವಿರುದ್ಧ ಎಫ್ಐಆರ್ ಆಗ್ತಾ ಇದೆ. ಈಗ ಎಫ್ಐಆರ್ ಸಿಟಿ ರವಿ ಅವರ ವಿರುದ್ಧ ಆಗ್ಬಿಟ್ಟಿದೆ. ಇನ್ನೂ ಹಲವು ಭಾಷಣಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಮತ್ತಷ್ಟು ನಾಯಕರ ಮೇಲೆ ಎಫ್ಐಆರ್ ಆಗುವ ಸಾಧ್ಯತೆ ಇದೆ. ಪ್ರಚೋದನಕಾರಿ ಭಾಷಣ ಕಂಡು ಬಂದ್ರೆ ಅಂತವ್ರ ಮೇಲೆ ಎಫ್ಐಆರ್ ಆಗುವ ಸಾಧ್ಯತೆ ಇದೆ. ನಿನ್ನೆ ಯಾವ್ಯಾವ ನಾಯಕರು ಭಾಷಣವನ್ನ ಮಾಡಿದ್ರೋ ಅವರೆಲ್ಲರ ಭಾಷಣವನ್ನ ಪರಿಶೀಲಿಸುವ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದರೆ ಅಂತವರ ವಿರುದ್ಧ ಎಫ್ಐಆರ್. ನೋಡಿ, ಪ್ರಚೋದನಕಾರಿ ಅಂದ್ರೆ ಯಾವುದು, ಇದ್ರ ಬಗ್ಗೆಯೂ ಕೂಡ ಮದ್ದೂರು ಪೊಲೀಸರು ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಹೇಗೆ ಬೇಕು ಹಾಗೆ ಎಲ್ಲಿ ಬೇಕಂದ್ರಲ್ಲಿ ಕಲ್ಲು ಬಿಸಾಕಿದ್ರಲ್ಲ, ಅದು ಪ್ರಚೋದನಕಾರಿಯಾ? ಅಥವಾ ಘಟನೆ ಆದ ಮೇಲೆ ಆ ಊರಿಗೆ ಬಂದು ಈ ನಾಯಕರು ಭಾಷಣ ಮಾಡಿದ್ರಲ್ಲ, ಅದು ಪ್ರಚೋದನಕಾರಿಯಾ? ಈ ಬಗ್ಗೆ ನಾಯಕರಿಗೆ ಜನರಿಗೆ ಪೊಲೀಸರು ಸ್ಪಷ್ಟನೆಯನ್ನ ಕೊಡಬೇಕು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಪ್ರಚೋದನಕಾರಿ ಭಾಷಣ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಇವರು ಎಳ್ಳಷ್ಟು ತಡ ಮಾಡದೆ ಎಫ್ಐಆರ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಕಲ್ಲು ತೂರಿದವರು, ಅವರ ವಿರುದ್ಧ ಏನು ಕಠಿಣ ಕ್ರಮ ತಗೋತಾರೆ, ಅದು ಪ್ರಚೋದನಕಾರಿ ಅಲ್ವಾ? ಅದು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಕೆಲಸ ಅಲ್ವಾ? ಅದು ಬೆಂಕಿ ಹಚ್ಚುವಂಥ ಕೆಲಸ ಅಲ್ವಾ? ಇದು ಈಗ ಜನರ ಪ್ರಶ್ನೆ. ಉತ್ತರ ಕೊಡ್ತಾರಾ ಮದ್ದೂರು ಪೊಲೀಸರು? ಶ್ರೀಪಾದ್, ಮದ್ದೂರಿನ ಶಾಂತಿ ಹದಗೆಡೋದಕ್ಕೆ ಅವತ್ತು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದೇ ಕಾರಣ ಆಗಿರುವಂಥದ್ದು. ಅಲ್ಲಿ ಪ್ಲಾನ್ ಮಾಡಿ ಪೊಲೀಸರ ಮುಂದೆಯೇ ಕಲ್ಲನ್ನು ತೂರ್ತಾರೆ. ಆ ಕಲ್ಲು ತೂರಿದಂಥ ಹಿನ್ನೆಲೆಯಲ್ಲೇ ಕಳೆದ 3-4 ದಿನಗಳಿಂದ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಹಿಂದೂ ಜನಾಂಗ ಎದ್ದು ಹೋರಾಟ ಮಾಡ್ತಾ ಇದೆ, ಶಕ್ತಿ ಪ್ರದರ್ಶನ ಮಾಡುವ ಜೊತೆಗೆ ಆ ಒಂದು ಘಟನೆಯನ್ನು ಖಂಡಿಸ್ತಾ ಇದೆ. ಈಗಾಗಲೇ ಕಿಡಿಗೇಡಿಗಳ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಅಂತೇಳಿ 29 ಜನರನ್ನು ಗುರುತಿಸಿ ಪ್ರಕರಣವನ್ನು ದಾಖಲು ಮಾಡಿದೆ. ಅದರಲ್ಲಿ 22 ಮಂದಿಯ ಬಂಧನ ಆಗಿದೆ. ಇನ್ನು 7 ಮಂದಿಯ ಬಂಧನ ಆಗಬೇಕು. ಘಟನೆ ನಡೆದು 4 ದಿನಗಳಾಗಿದೆ. ಇನ್ನು 7 ಮಂದಿಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ತಲೆಮರೆಸ್ಕೊಂಡಿದ್ದಾರೆ ಅಂದರೆ ಅವ್ರು ಯಾರಿಗೂ ಅಂದರೆ ಅಷ್ಟೊಂದು ಅಂದರೆ ಎಲ್ಲೂ ಹೋಗಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇರುವಂಥದ್ದು. ಅಥವಾ ಅವ್ರಿಗೆ ಯಾರಾದರೂ ಏನು ಸಪೋರ್ಟಿವ್ ಆಗಿದ್ದಾರಾ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾರೂ ಸಪೋರ್ಟ್ ಇಲ್ಲದಂತೆ ಇಷ್ಟು ದಿವಸ ತಲೆಮರೆಸ್ಕೊಳ್ಳೋಕ್ಕೆ ಸಾಧ್ಯವೋ ಅಷ್ಟೊಂದು ಪ್ರಭಾವಿ ಅಥವಾ ಅಷ್ಟೊಂದು ಟೆಕ್ನಿಕಲ್ ಆಗಿ ಮುಂದುವರೆದಿದ್ದಾರೆ ಅನ್ನೋದು ಕೂಡ. ಯಾಕೆಂದರೆ ಇವತ್ತು ಟೆಕ್ನಿಕಲ್ ಎವಿಡೆನ್ಸನ್ನು ಇಟ್ಕೊಂಡು, ಜೊತೆಗೆ ಮೊಬೈಲ್ ಟವರ್ ಇಟ್ಕೊಂಡು, ಜೊತೆಗೆ ಅವರ ಮನೆಯವ್ರನ್ನ ವಿಚಾರಣೆ ಮಾಡಿದ್ರೆ ಸಾಕು ಆ ಆರೋಪಿಗಳನ್ನ ಬಂಧಿಸ್ಬೋದು. ಆದರೆ ಅದಕ್ಕೂ ಮೀರಿ ಅವರು ಯಾಕೆ ಇಷ್ಟು ದಿವಸ ಆದರೂ ಸಿಕ್ಕಿಲ್ಲ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರ ಪ್ರೊಟೆಕ್ಷನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯಾಕೆ ಇನ್ನೂ 7 ಮಂದಿಯನ್ನು ಬಂಧಿಸಿಲ್ಲ ಅನ್ನೋದು ಒಂದು ಚರ್ಚೆ ನಡೀತಾ ಇರುವಂಥದ್ದು. ಜೊತೆಗೆ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ. ಅದ್ರ ಜೊತೆಗೆ ನಿನ್ನೆ ಭಾಷಣ ಮಾಡಿದಂಥವರ ವಿರುದ್ಧ ಎಫ್ಐಆರ್ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಕೂಡ ಒಂದಷ್ಟು ಆಕ್ಷೇಪಗಳಿಗೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಇದು ಕೂಡ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರ ಇಂಥದ್ದೊಂದು ನಡೆಯನ್ನು ಅನುಸರಿಸ್ತಾ ಇದೆ. BJPಯನ್ನು ಟಾರ್ಗೆಟ್ ಮಾಡಿ, BJP ನಾಯಕರನ್ನು ಟಾರ್ಗೆಟ್ ಮಾಡಿ ಬೇಕು ಅಂತಲೇ ಈ ರೀತಿ ಪ್ರಚೋದನಕಾರಿ ಭಾಷಣ ಅನ್ನೋ ಆರೋಪದಡಿ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಏನು ಸಿಟಿ ರವಿ ಅವರು ಮಾತಾಡುವಂಥ ವೇಳೆ ಮುಸ್ಲಿಂ ಜನಾಂಗವನ್ನು ಅಂದರೆ ಅವರನ್ನು ಒಂದಷ್ಟು ಟಾರ್ಗೆಟ್ ಮಾಡಿ ಮಾತಾಡಿದರು. ಜೊತೆಗೆ ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ಮಾಡಿದರು. ಅದಕ್ಕಾಗಿ ಅವರು ಪ್ರಚೋದನಕಾರಿಯ ಭಾಷಣವನ್ನು ಮಾಡಿದ್ದಾರೆ ಅಂತೇಳಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆ ಥರ ಜೊತೆಗೆ ವೇದಿಕೆಯಲ್ಲಿ ಯಾರ್ಯಾರೆಲ್ಲ ಇದ್ದರು, ಅಂಥವರು ಜೊತೆಗೆ ಯಾರು ಭಾಷಣ ಮಾಡಿದ್ರು ಅಂಥವರ ಭಾಷಣವನ್ನು ಕೇಳಿ ಅಲ್ಲಿ ಪ್ರಚೋದನಕಾರಿ ಅಂಶಗಳೇನಾದ್ರು ಕಂಡು ಬಂದರೆ ಅವರ ಮೇಲೂ ಕೂಡ ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದು ಕೂಡ
ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಉದ್ದೇಶಪೂರ್ವಕವಾಗಿ BJP ನಾಯಕರನ್ನು ಟಾರ್ಗೆಟ್ ಮಾಡಿಕೊಂಡು ಜೊತೆಗೆ ಜನರನ್ನು ಬೇರೆ ಕಡೆ ಒಂದಷ್ಟು ಡೈವರ್ಟ್ ಮಾಡೋ ನಿಟ್ಟಿನಲ್ಲಿ ಈ ರೀತಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಕೇಳಿಬಂದಿರುವಂಥದ್ದು. ಇನ್ನು ಈಗ ಸದ್ಯಕ್ಕೆ ಒಬ್ಬರ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು, CT ರವಿ ಅವರ ಮೇಲೆ. ಇನ್ಯಾರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಿನ್ನೆ ಮದ್ದೂರಿನಲ್ಲಿ ಹಿಂದೂ ಶಕ್ತಿ ಪ್ರದರ್ಶನ ಏನೋ ಆಯಿತು. ಈಗ ಕೇಸರಿ ನಾಯಕರ ಮೇಲೆ ಖಾಕಿ ಕಣ್ಣು. CT ರವಿ ಮೇಲೆ FIR ದಾಖಲು ಮಾಡಿದ್ದಾರೆ ಮದ್ದೂರು ಪೊಲೀಸರು. ಮತ್ತಷ್ಟು ಜನರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಕಾರಣ, ನಿನ್ನೆ ಇವರೇನಾದರೂ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದರೆ ಅಂತವರ ವಿರುದ್ಧ FIR ಆಗ್ತಾ ಇದೆ. ಈಗ FIR CT ರವಿ ಅವರ ವಿರುದ್ಧ ಆಗ್ಬಿಟ್ಟಿದೆ. ಇನ್ನೂ ಹಲವು ಭಾಷಣಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಮತ್ತಷ್ಟು ನಾಯಕರ ಮೇಲೆ FIR ಆಗುವ ಸಾಧ್ಯತೆ ಇದೆ. ಪ್ರಚೋದನಕಾರಿ ಭಾಷಣ ಕಂಡು ಬಂದ್ರೆ ಅಂತವ್ರ ಮೇಲೆ FIR ಆಗುವ ಸಾಧ್ಯತೆ ಇದೆ. ನಿನ್ನೆ ಯಾವ್ಯಾವ ನಾಯಕರು ಭಾಷಣವನ್ನ ಮಾಡಿದ್ರೋ ಅವರೆಲ್ಲರ ಭಾಷಣವನ್ನ ಪರಿಶೀಲಿಸುವ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದರೆ ಅಂತವರ ವಿರುದ್ಧ FIR. ನೋಡಿ, ಈ ಪ್ರಚೋದನಕಾರಿ ಅಂದ್ರೆ ಯಾವುದು, ಇದ್ರ ಬಗ್ಗೆಯೂ ಕೂಡ ಮದ್ದೂರು ಪೊಲೀಸರು ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಹೇಗೆ ಬೇಕು ಹಾಗೆ ಎಲ್ಲಿ ಬೇಕಂದ್ರಲ್ಲಿ ಕಲ್ಲು ಬಿಸಾಕಿದ್ರಲ್ಲ, ಅದು ಪ್ರಚೋದನಕಾರಿಯಾ? ಅಥವಾ ಘಟನೆ ಆದ ಮೇಲೆ ಆ ಊರಿಗೆ ಬಂದು ಈ ನಾಯಕರು ಭಾಷಣ ಮಾಡಿದ್ರಲ್ಲ, ಅದು ಪ್ರಚೋದನಕಾರಿಯಾ? ಈ ಬಗ್ಗೆ ನಾಯಕರಿಗೆ ಜನರಿಗೆ ಪೊಲೀಸರು ಸ್ಪಷ್ಟನೆಯನ್ನ ಕೊಡಬೇಕು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಪ್ರಚೋದನಕಾರಿ ಭಾಷಣ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಇವರು ಎಳ್ಳಷ್ಟು ತಡ ಮಾಡದೆ FIR ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಕಲ್ಲು ತೂರಿದವರು, ಅವರ ವಿರುದ್ಧ ಏನು ಕಠಿಣ ಕ್ರಮ ತಗೋತಾರೆ, ಅದು ಪ್ರಚೋದನಕಾರಿ ಅಲ್ವಾ? ಅದು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಕೆಲಸ ಅಲ್ವಾ? ಅದು ಬೆಂಕಿ ಹಚ್ಚುವಂಥ ಕೆಲಸ ಅಲ್ವಾ? ಇದು ಈಗ ಜನರ ಪ್ರಶ್ನೆ. ಉತ್ತರ ಕೊಡ್ತಾರಾ ಮದ್ದೂರು ಪೊಲೀಸರು? ಶ್ರೀಪಾದ್, ಮದ್ದೂರಿನ ಶಾಂತಿ ಹದಗೆಡೋದಕ್ಕೆ ಅವತ್ತು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದೇ ಕಾರಣ ಆಗಿರುವಂಥದ್ದು. ಅಲ್ಲಿ ಪ್ಲಾನ್ ಮಾಡಿ ಪೊಲೀಸರ ಮುಂದೆಯೇ ಕಲ್ಲನ್ನು ತೂರ್ತಾರೆ. ಆ ಕಲ್ಲು ತೂರಿದಂಥ ಹಿನ್ನೆಲೆಯಲ್ಲೇ ಕಳೆದ 3-4 ದಿನಗಳಿಂದ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಹಿಂದೂ ಜನಾಂಗ ಎದ್ದು ಹೋರಾಟ ಮಾಡ್ತಾ ಇದೆ, ಶಕ್ತಿ ಪ್ರದರ್ಶನ ಮಾಡುವ ಜೊತೆಗೆ ಆ ಒಂದು ಘಟನೆಯನ್ನು ಖಂಡಿಸ್ತಾ ಇದೆ. ಈಗಾಗಲೇ ಕಿಡಿಗೇಡಿಗಳ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಅಂತೇಳಿ 29 ಜನರನ್ನು ಗುರುತಿಸಿ ಪ್ರಕರಣವನ್ನು ದಾಖಲು ಮಾಡಿದೆ. ಅದರಲ್ಲಿ 22 ಮಂದಿಯ ಬಂಧನ ಆಗಿದೆ. ಇನ್ನು 7 ಮಂದಿಯ ಬಂಧನ ಆಗಬೇಕು. ಘಟನೆ ನಡೆದು 4 ದಿನಗಳಾಗಿದೆ. ಇನ್ನು 7 ಮಂದಿಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ತಲೆಮರೆಸ್ಕೊಂಡಿದ್ದಾರೆ ಅಂದರೆ ಅವ್ರು ಯಾರಿಗೂ ಅಂದರೆ ಅಷ್ಟೊಂದು ಅಂದರೆ ಎಲ್ಲೂ ಹೋಗಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇರುವಂಥದ್ದು. ಅಥವಾ ಅವ್ರಿಗೆ ಯಾರಾದರೂ ಏನು ಸಪೋರ್ಟಿವ್ ಆಗಿದ್ದಾರಾ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾರೂ ಸಪೋರ್ಟ್ ಇಲ್ಲದಂತೆ ಇಷ್ಟು ದಿವಸ ತಲೆಮರೆಸ್ಕೊಳ್ಳೋಕ್ಕೆ ಸಾಧ್ಯವೋ ಅಷ್ಟೊಂದು ಪ್ರಭಾವಿ ಅಥವಾ ಅಷ್ಟೊಂದು ಟೆಕ್ನಿಕಲ್ ಆಗಿ ಮುಂದುವರೆದಿದ್ದಾರೆ ಅನ್ನೋದು ಕೂಡ. ಯಾಕೆಂದರೆ ಇವತ್ತು ಟೆಕ್ನಿಕಲ್ ಎವಿಡೆನ್ಸನ್ನು ಇಟ್ಕೊಂಡು ಜೊತೆಗೆ ಮೊಬೈಲ್ ಟವರ್ ಇಟ್ಕೊಂಡು ಜೊತೆಗೆ ಅವರ ಮನೆಯವ್ರನ್ನ ವಿಚಾರಣೆ ಮಾಡಿದ್ರೆ ಸಾಕು, ಆ ಆರೋಪಿಗಳನ್ನ ಬಂಧಿಸ್ಬೋದು. ಆದರೆ ಅದಕ್ಕೂ ಮೀರಿ ಅವರು ಯಾಕೆ ಇಷ್ಟು ದಿವಸ ಆದರೂ ಸಿಕ್ಕಿಲ್ಲ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರ ಪ್ರೊಟೆಕ್ಷನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯಾಕೆ ಇನ್ನೂ 7 ಮಂದಿಯನ್ನು ಬಂಧಿಸಿಲ್ಲ ಅನ್ನೋದು ಒಂದು ಚರ್ಚೆ ನಡೀತಾ ಇರುವಂಥದ್ದು. ಜೊತೆಗೆ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ. ಅದ್ರ ಜೊತೆಗೆ ನಿನ್ನೆ ಭಾಷಣ ಮಾಡಿದಂಥವರ ವಿರುದ್ಧ FIR ಮಾಡೋದಕ್ಕೆ ಮುಂದಾಗ್ತಾ ಇರೋದು ಕೂಡ ಒಂದಷ್ಟು ಆಕ್ಷೇಪಗಳಿಗೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಇದು ಕೂಡ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರ ಇಂಥದ್ದೊಂದು ನಡೆಯನ್ನು ಅನುಸರಿಸ್ತಾ ಇದೆ. BJPಯನ್ನು ಟಾರ್ಗೆಟ್ ಮಾಡಿ, BJP ನಾಯಕರನ್ನು ಟಾರ್ಗೆಟ್ ಮಾಡಿ ಬೇಕು ಅಂತಲೇ ಈ ರೀತಿ ಪ್ರಚೋದನಕಾರಿ ಭಾಷಣ ಅನ್ನೋ ಆರೋಪದಡಿ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಏನು CT ರವಿ ಅವರು ಮಾತಾಡುವಂಥ ವೇಳೆ ಮುಸ್ಲಿಂ ಜನಾಂಗವನ್ನು ಅಂದರೆ ಅವರನ್ನು ಒಂದಷ್ಟು ಟಾರ್ಗೆಟ್ ಮಾಡಿ ಮಾತಾಡಿದರು. ಜೊತೆಗೆ ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ಮಾಡಿದರು. ಅದಕ್ಕಾಗಿ ಅವರು ಪ್ರಚೋದನಕಾರಿಯ ಭಾಷಣವನ್ನು ಮಾಡಿದ್ದಾರೆ ಅಂತೇಳಿ ಅವರ ವಿರುದ್ಧ FIR ದಾಖಲಾಗಿದೆ. ಅದರ ಜೊತೆಗೆ ವೇದಿಕೆಯಲ್ಲಿ
ಯಾರ್ಯಾರೆಲ್ಲ ಇದ್ದರು ಅಂಥವ್ರ ಜೊತೆಗೆ ಯಾರು ಭಾಷಣ ಮಾಡಿದ್ರು ಅಂಥವರ ಭಾಷಣವನ್ನು ಕೇಳಿ ಅಲ್ಲಿ ಪ್ರಚೋದನಕಾರಿ ಅಂಶಗಳೇನಾದ್ರು ಕಂಡು ಬಂದರೆ ಅವರ ಮೇಲೂ ಕೂಡ ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದು ಕೂಡ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಉದ್ದೇಶಪೂರ್ವಕವಾಗಿ BJP ನಾಯಕರನ್ನು ಟಾರ್ಗೆಟ್ ಮಾಡಿಕೊಂಡು ಜೊತೆಗೆ ಜನರನ್ನು ಬೇರೆ ಕಡೆ ಒಂದಷ್ಟು ಡೈವರ್ಟ್ ಮಾಡೋ ನಿಟ್ಟಿನಲ್ಲಿ ಈ ರೀತಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಕೇಳಿಬಂದಿರುವಂಥದ್ದು. ಇನ್ನು ಈಗ ಸದ್ಯಕ್ಕೆ ಒಬ್ಬರ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು, CT ರವಿ ಅವರ ಮೇಲೆ. ಇನ್ಯಾರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿ.